ಈ ಏಪ್ರಿಲ್ ತಿಂಗಳಲ್ಲಿ ಹಿಂದೂ ಧರ್ಮೀಯರಿಗೆ ಧಾರ್ಮಿಕವಾಗಿ ಮಹತ್ವವುಳ್ಳ ವಿಶೇಷವಾದ ದಿನಗಳ ವಿವರ ಹೀಗಿದೆ. ಏಪ್ರಿಲ್ 2 ತಿಂಗಳ ಆರಂಭದಲ್ಲೇ ವೀರ ಹನುಮಂತನ ಜನ್ಮದಿನ ಅಂದರೆ ಹನುಮ ಜಯಂತಿ ಮತ್ತು ಚೈತ್ರ ಪೂರ್ಣಿಮೆಯ ಸಂಭ್ರಮ. ಏಪ್ರಿಲ್ 5 ಆದಿ ಪೂಜಿತ ಗಣಪತಿಯ ಕೃಪೆಗೆ ಪಾತ್ರರಾಗಲು ಸಂಕಷ್ಟಹರ ಚತುರ್ಥಿ. ಏಪ್ರಿಲ್ 13 ಪುಣ್ಯಪ್ರದವಾದ ವರುತಿನಿ ಏಕಾದಶಿಯ ಉಪವಾಸದ ದಿನ. ಏಪ್ರಿಲ್ 14 ನಮ್ಮ ಪರಂಪರೆಯ ಸಂಕೇತ ಸೂರ್ಯನ ಚಲನೆಯ ಆಧಾರಿತ ಸೌರಮಾನ ಯುಗಾದಿ. ಏಪ್ರಿಲ್ 17 ಪಿತೃ ಕಾರ್ಯಗಳಿಗೆ ಮತ್ತು ದಾನ ಧರ್ಮಗಳಿಗೆ ಶ್ರೇಷ್ಠವಾದ ಅಮಾವಾಸ್ಯೆ. ಏಪ್ರಿಲ್ 19 ಶುಭ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಅಕ್ಷಯ ತೃತೀಯ, ಅದರ ಜೊತೆಗೆ ಪರಶುರಾಮ ಜಯಂತಿ ಕೂಡ ಇದೆ. ಏಪ್ರಿಲ್ 21 ಅದ್ವೈತ ಸಿದ್ಧಾಂತದ ಪ್ರತಿಪಾದಕ ಜಗದ್ಗುರು ಶಂಕರಾಚಾರ್ಯ ಜಯಂತಿ. ಏಪ್ರಿಲ್ 27 ಮತ್ತೊಂದು ಪವಿತ್ರ ದಿನ ಮೋಹಿನಿ ಏಕಾದಶಿ. ಏಪ್ರಿಲ್ 30 ತಿಂಗಳ ಕೊನೆಯಲ್ಲಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಶ್ರೀ ನರಸಿಂಹ ಜಯಂತಿ. ಈ ಏಪ್ರಿಲ್ ತಿಂಗಳಿನಲ್ಲಿ ಹಿಂದೂ ಧರ್ಮೀಯರಿಗೆ ಧಾರ್ಮಿಕ ಮಹತ್ವವುಳ್ಳ ಈ ದಿನಗಳು ಒಂದು ನಿರ್ದಿಷ್ಟ ಉದ್ದೇಶವನ್ನು ಹಾಗೂ ನಮ್ಮ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯದ ಮಹತ್ವವನ್ನು ತಿಳಿಸುತ್ತವೆ. ಆದ್ದರಿಂದ ಈ ದಿನಗಳಂದು ನೀವು ಮಾಡಬೇಕಾದ ಆಚರಣೆ, ಪೂಜೆ, ವ್ರತಗಳನ್ನು ಶುಭ ಮುಹೂರ್ತ ಹಾಗೂ ಹಿರಿಯ ಮಾರ್ಗದರ್ಶನದಲ್ಲಿ ಮಾಡಿದರೆ ನಿಮಗೆ ಶ್ರೇಯಸ್ಸು ಲಭಿಸುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡುವುದನ್ನು ಮರೆಯಬೇಡಿ.